ಹೊನ್ನಾವರ ತಾಲೂಕಿನ ಸಂತೆಗುಳಿ ಮಹಾಸತಿ ಕ್ರೀಡಾಂಗಣದಲ್ಲಿ ಸುಬ್ರಹ್ಮಣ್ಯ ಗೆಳೆಯರ ಬಳಗ ಆಯೋಜಿಸಿದ್ದ ರಾಜ್ಯ ಮಟ್ಟದ ಭಂಡಾರಿ ಸಮುದಾಯದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೆಳೆಯರ ಬಳಗ ಹಿರೇಬೈಲ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಸಂತೆಗುಳಿ ಮಹಾಸತಿ ಮೈದಾನದಲ್ಲಿ ನಡೆದ ರಾಜ್ಯ ಮಟ್ಟದ ಭಂಡಾರಿ ಸಮುದಾಯದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೆಳೆಯರ ಬಳಗ ಹಿರೇಬೈಲ್ ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿದರೆ ರವಿ ಗರಡಿ ಕರ್ಕಿ ತಂಡ ರನ್ನರ್ ಅಪ್ ಪ್ರಶಸ್ತಿ ಪಡೆದುಕೊಂಡಿತು. ವಿಜೇತ ತಂಡಗಳಿಗೆ ಬಹುಮಾನ ವಿತರಿಸಿದ ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿಯವರು ಮಾತನಾಡಿ, ಸಣ್ಣ ಸಮಾಜವಾಗಿರುವ ಭಂಡಾರಿ ಸಮಾಜವು ಎಲ್ಲರೊಂದಿಗೆ ಪ್ರೀತಿಯಿಂದ ಬೆರೆಯುತ್ತಾ ಸಮಾಜದಲ್ಲಿ ಮಾದರಿ ಸಮಾಜವಾಗಿದೆ. ಈ ಸಮಾಜದಲ್ಲಿ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಕ್ರೀಡೆಯಲ್ಲಿಯೂ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಸಮಾಜದಲ್ಲಿ ಒಗ್ಗಟ್ಟಿನ ಜೊತೆ ಸಹಬಾಳ್ವೆ ಮೂಡಲು ಆಯೋಜಿಸಿರುವ ಕ್ರೀಡಾಕೂಟ ಪ್ರತಿ ವರ್ಷವೂ ನಡೆಯಲಿ ಎಂದು ಶುಭ ಹಾರೈಸಿದರು. ನೀವೆಲ್ಲ ಒಕ್ಕಟ್ಟಾಗಿದ್ರೆ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳೋಣ, ಕೆಲಸ ಕೆಟ್ಟದಕ್ಕಲ್ಲ, ಒಳ್ಳೆಯದಕ್ಕೆ. ಬೇರೆ ಸಮಾಜದವರಿಗೂ ಸಮಸ್ಯೆ ಇದ್ದಾವಾಗ ನಾವು ಚಿಕ್ಕ ಸಮಾಜದವರು ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನ ಮಾಡಿ ನಾವು ಒಳ್ಳೆಯವರು ಅನ್ನುವಂಥ ಹೆಸರನ್ನ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದಲ್ಲ. ಹೀಗಾಗಿ ಇವತ್ತು ಬಹಳ ಖುಷಿ. ಆದರೆ ಕಳೆದ ಬಾರಿ ಇಷ್ಟೆಲ್ಲ ಸಂಖ್ಯೆಯಲ್ಲಿ ಸೇರಿರಲಿಲ್ಲ. ಬಹುಶಃ ಈ ವರ್ಷನೇ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೀವು ಸೇರಿದ್ರಿ ಅಂತ ಅನಿಸ್ತದೆ. ನನಗೆ ಬರ್ದೇ ಇದ್ರೆ ನನಗೆ ಸ್ವಲ್ಪ ಲಾಸೇ ಆಗ್ತಿತ್ತು. ಇಷ್ಟೆಲ್ಲ ನೀವು ಜನ ಬಂದಾವಾಗ, ಕಡಿಮೆ ಜನ ಬಂದಂಥ ಸಂದರ್ಭದಲ್ಲಿ ಬಂದು ಹೋಗೋದಕ್ಕಿಂತ ಇಷ್ಟು ಜನ ಬಂದಾವಾಗ ನಾನು ಬಂದು ನಂಗೆ ಸ್ವಲ್ಪ ಅನುಕೂಲ ಆಗ್ತದೆ. ನೀವು ನನ್ನನ್ನು ರಕ್ಷಣೆಯೂ ಮಾಡಬೇಕಾಗ್ತದೆ. ಬಡದಾಟದಲ್ಲಿ ಅಲ್ಲ. ಮತ್ತೆ ನಾನು ಬಡದಾಟಕ್ಕೆ ಯಾವಾಗಲೂ ಹೋಗಿಲ್ಲ, ಹೋಗುವವನು ಅಲ್ಲ. ನಮ್ಮ ಚಿಕ್ಕಪ್ಪ ಕೆ.ವಿ. ಶೆಟ್ಟಿ ಪರಿಚಯ. ಸಮಾಜದ ವಿದ್ಯಾರ್ಥಿಗಳಾದ ಅದಿತಿ ರಾಮ ಭಂಡಾರಿ, ಅಭಯ್ ಭಾಸ್ಕರ್ ಭಂಡಾರಿ ರಾಜ್ಯ ಮಟ್ಟದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವುದರಿಂದ ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೂ ಅಭಯ್ ಅತಿ ಹೆಚ್ಚಾಗಿ ಬೆಳೆಯಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಎಸ್ಡಿಎಂ ಕಾಲೇಜಿನ ನಿವೃತ್ತ ಉಪನ್ಯಾಸಕರಾದ ವಿನಾಯಕ್ ಭಂಡಾರಿ ಮಾತನಾಡಿ, ಯಾವುದೇ ಜಗಳ ಗೊಂದಲವಿಲ್ಲದೆ ಬಹುಪ್ರೀತಿಯಿಂದ ಸಮಾಜದವರೆಲ್ಲ ಒಗ್ಗಟ್ಟಾಗಿ ಆಯೋಜಿಸಿರುವ ಈ ಕ್ರೀಡಾಕೂಟದಲ್ಲಿ ಕುಟುಂಬ ಸಮೇತ ಆಗಮಿಸಿ ಸಂಭ್ರಮಿಸುತ್ತಿದ್ದಾರೆ. ಕ್ರೀಡೆಯು ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢ ಮಾಡುವುದಲ್ಲದೆ ಸಂಘಟನೆ ನಾಯಕತ್ವ ಗುಣ ಬೆಳೆಸುತ್ತದೆ ಎಂದು ಹೇಳಿದರು. ಸಂಘಟನೆ ಬಗ್ಗೆ ಒಂದು ಉದಾಹರಣೆಯನ್ನು ಹೇಳಿದರು. 85ರಲ್ಲಿ ಜೆ.ಎಚ್. ಪಟೇಲ್ರು ಬಹಳ ಸಿಟ್ಟು ಮಾಡ್ಕೊಂಡ್ಬಿಟ್ಟು ಬಂಗಾರಪ್ಪ ಅವ್ರ ಹತ್ರ ಸಿಟ್ಟು ಮಾಡ್ಕೊಂಡು ಹೋಗಿ ಈಗಿನ ಬೊಮ್ಮಾಯಿ ಇದ್ರಲ್ಲ ಅವ್ರ ತಂದೆಯವರು ಎಸ್ ಆರ್ ಬೊಮ್ಮಾಯಿ ಅವ್ರ ಹತ್ರ ಹೇಳಿದ್ರಂತೆ, ಆ ಬಂಗಾರಪ್ಪ ಅವ್ರನ್ನ ಮಾತ್ರ ಕರ್ಕೊಂಡ್ ಬರಬಾರ್ದು ನೀವು ಪಾರ್ಟಿಗೆ, ಹಾಗಿದ್ರೆ ನಾನು ಬರೋದಿಲ್ಲ ಅಂದ್ರಂತೆ. ಆಗ ಅವ್ರು ಹೇಳಿದ್ರಂತೆ, ಎಸ್ ಆರ್ ಬೊಮ್ಮಾಯಿ ಅವರು ಈಗ ಮಾಜಿ ಮುಖ್ಯಮಂತ್ರಿ ಅವರ ತಂದೆಯವರು, ಅವರು ಕೂಡ ಮುಖ್ಯಮಂತ್ರಿ ಆಗಿದ್ರು, ನಾವಿಬ್ಬರು ಸೇರಿದ್ದೀವಿ, ಜಾತಿಯಿಂದ ಲಿಂಗಾಯತರು, ನಿನಗೆ ವೈಯಕ್ತಿಕವಾಗಿ ಆಗದೆ ಇರಬಹುದು, ಆದ್ರೆ ಆ ಬಂಗಾರಪ್ಪ ಎನ್ನುವರು ನಮ್ಮ ಪಾರ್ಟಿಗೆ ಬಂದ್ರೆ ನಾವು ಸಂಘಟನೆ ಗಟ್ಟಿ ಆಗ್ತದೆ. ಹಾಗಾಗಿ ಸಂಘಟನೆ ಮಾಡುವಾಗ ಅವನು ನನಗಾಗೋದಿಲ್ವೋ ಇವ್ ನನಗಾಗೋದಿಲ್ವೋ, ಅಲ್ಲಿ ಕೆರೆಕೋಣವನ್ನು ಕರೆದ್ರೆ ಇವನಿಗೆ ಬೇಸರ, ಎರಿವೆಲ್ಲವನ್ನು ಕರೆದ್ರೆ ಇವನಿಗೆ ಬೇಸರ ಅನ್ನೋದನ್ನ ನಾವು ಯೋಚನೆ ಮಾಡೋಕ್ಕಿಲ್ಲ. ಹಾಗಾಗಿ ಅವತ್ತು ಅವ್ರು ಬಂಗಾರಪ್ಪ ಅವ್ರ ಮೇಲೆ ಬೇಸರ ಇದ್ರೂ ಕೂಡ ಜೆ.ಎಚ್. ಪಟೇಲ್ ಕೊನೆಗೆ ಒಪ್ಕೊಂಡ್ರು, ಎಸ್ ಆರ್ ಬೊಮ್ಮಾಯಿ ಅವ್ರನ್ನ ಕರ್ಕೊಂಡು ಬಂದ್ರು. ನಂತರದಲ್ಲಿ ಅದೇ ಸರ್ಕಾರ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದಾಗ ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಹೇಳುವಂತದ್ದು ಅವ್ರ ಮಾತಾಗಿತ್ತು. ಆದ್ರೆ ರಾಮಕೃಷ್ಣ ಹೆಗಡೆ ಅವರು ದೆಹಲಿಯಿಂದ ಬಂದು ಅವರು ಮುಖ್ಯಮಂತ್ರಿ ಆದ್ರು. ಅದೆಲ್ಲ ರಾಜಕೀಯದ ಇತಿಹಾಸ. ಅಂದ್ರೆ ಆ ಸಂಘಟನೆ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮಗೆ ವೈಯಕ್ತಿಕವಾಗಿ ಯಾರು ಆಗ್ತಾರೋ ಬಿಡ್ತಾರೋ, ಸಮಾಜದ ಕಾರ್ಯಕ್ರಮವನ್ನು ಮಾಡುವಾಗ, ಒಂದು ಸಾರ್ವಜನಿಕ ಕಾರ್ಯಕ್ರಮವನ್ನು ಮಾಡುವಾಗ ನಮ್ಮ ವೈಮನಸ್ಸುಗಳನ್ನ ಮರೆತು ಕಾರ್ಯಕ್ರಮ ಮಾಡಬೇಕು. ಕಳೆದ 5 ವರ್ಷಗಳಿಂದ ನಾನು ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದೀನಿ, ವೈಯಕ್ತಿಕವಾಗಿ ಯಾರೇ ಏನಿರಲಿ, ಆದ್ರೆ ಸಂತೆಗುಳಿ ಗ್ರೌಂಡ್ ಬಂದಾಗ ಎಲ್ಲರೂ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ನಮ್ಮ ಸಮಾಜದ ಹುಡುಗರು ಬೆಳಿಬೇಕು, ನಾವು ಬೆಳಿಬೇಕು, ನಾವು ಕೂಡ ಸಂಘಟಿತವಾಗಿದ್ದೇವೆ ಹೇಳೋದನ್ನು ತೋರಿಸುವಂತ ಪ್ರಯತ್ನವನ್ನ ಪ್ರತಿ ವರ್ಷ ಪ್ರತಿ ಸಂದರ್ಭದಲ್ಲಿಯೂ ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದ್ರಿ. ಈ ವರ್ಷ ಹಿರಿಬೆಲ್ ಅವರು ಮಾಡಿದ್ರಿ, ಬರುವ ವರ್ಷ ಮತ್ತೆ ಯಾರು ಮಾಡ್ತಾರೆ.
ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಶಾಸಕರಾಗಿರುವಂತಹ ದಿನಕರ್ ಶೆಟ್ಟಿ ಸರ್ ಬಂದಿದ್ದಾರೆ. ಬರುವ ವರ್ಷ ಕೂಡ ನೀವು ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋದನ್ನ ಎಲ್ಲ. ಪತ್ರಕರ್ತರಾದ ರವಿ ಶಿವರಾಮ್ ಮಾತನಾಡಿ, ಸಮಾಜದವರು ಒಗ್ಗಟ್ಟಾಗಿ ಆಯೋಜಿಸುವ ಕ್ರೀಡಾಕೂಟಕ್ಕೆ ಪ್ರತಿಯೋರ್ವರ ಸಹಕಾರವಿರಲಿ. ಸೋಲು ಗೆಲುವಿಗಿಂತ ಭಾಗವಹಿಸುವಿಕೆ ಮುಖ್ಯವಾಗಿದೆ ಎಂದರು. ಹಿರೇಬೈಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಪ್ರವೀಣ್ ಮಾತನಾಡಿ, ಪ್ರತಿ ಬಾರಿಯೂ ವಿಶಿಷ್ಟವಾಗಿ ಭಂಡಾರಿ ಸಮಾಜ ಕ್ರೀಡಾಕೂಟ ಆಯೋಜಿಸುತ್ತಾ ಬಂದಿದೆ. ಪ್ರತಿ ಸಮಾಜದವರು ಸಂಘಟಿತರಾಗಿ ಕ್ರೀಡಾಕೂಟ ಆಯೋಜನೆಯ ಮೂಲಕ ಸಮಾಜಕ್ಕೆ ಒಗ್ಗಟ್ಟಿನ ಸಂದೇಶ ರವಾನಿಸುವ ಕಾರ್ಯವಾಗಲಿದೆ ಎಂದರು. ವೇದಿಕೆಯಲ್ಲಿ ಮುಗ್ವಾ ಗ್ರಾಮ ಪಂಚಾಯತ್ ಸದಸ್ಯ ಗೋವಿಂದ್ ಭಟ್, ಸತ್ಕಾರ್ ಐಸ್ ಕ್ರೀಂ ಬೆಂಗಳೂರು ಮಾಲಕರಾದ ಗಣೇಶ್ ಭಂಡಾರಿ, ಉದ್ಯಮಿ ಮಹಾಬಲೇಶ್ವರ್ ಭಂಡಾರಿ, ಮಂಜುನಾಥ್ ಶಾನ್ಬಾಗ್ ಮತ್ತಿತರರು ಹಾಗೂ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.